ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರುವಂಥದ್ದು. ಆದರೆ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಮಳೆ ಆಗ್ತಿರುವಂಥದ್ದು. ಆದರೆ ಪಶ್ಚಿಮ ಘಟ್ಟದಿಂದ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಕಿರು ಜಲಪಾತಗಳು ಕೂಡ ತುಂಬಿ ಹರಿಯುತ್ತಿರುವಂಥದ್ದು. ನಾವೀಗ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ದುರ್ಗ ಗ್ರಾಮದ ದುರ್ಗ ಫಾಲ್ಸ್ನಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಇದು ಅಂದರೆ ಕಾರ್ಕಳ ಭಾಗದಲ್ಲಿ ತುಂಬಾ ಪ್ರವಾಸಿಗರು ಭೇಟಿ ಕೊಡುವಂಥ ಒಂದು ಪ್ರವಾಸಿ ತಾಣ. ಅದರಲ್ಲೂ ಮಳೆಗಾಲ ಸಂದರ್ಭದಲ್ಲಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಆದರೆ ಈಗ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ಈ ಒಂದು ದುರ್ಗಾ ಫಾಲ್ಸ್ ಏನಿದೆ ಅದು ತುಂಬಿ ಹರಿಯುತ್ತಿರುವಂಥದ್ದು ಮತ್ತು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ತುಂಬಾ ರಭಸವಾಗಿ ನೀರಿನ ರಭಸ ಅಂದರೆ ನೀರಿನ ಸೆಳೆತ ಏನಿದೆ ತುಂಬಾ ರಭಸವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಭಾಗದ ಜನರಲ್ಲಿ ಕೂಡ ಆತಂಕ ಕೂಡ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಆದರೆ ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಆದರೆ ನದಿಗಳು ತುಂಬಿ ಹರಿಯುತ್ತಿರುವಂಥದ್ದು ಈ ಭಾಗದ ಅಂದರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂಥ ಕಾರ್ಕಳ ಆಗಿರ್ಬೋದು, ಹೆಬ್ರಿ ಭಾಗ ಆಗಿರ್ಬೋದು, ಈ ಭಾಗದಲ್ಲಿರುವಂಥ ಎಲ್ಲ ಜಲಪಾತಗಳು ಕೂಡ ಕಿರು ಜಲಪಾತಗಳು ಕೂಡ ತುಂಬಾ ರಭಸವಾಗಿ ಹರಿಯುವುದರಿಂದ ನದಿ ಪಾತ್ರದ ಜನರಲ್ಲಿ ತುಂಬಾ ಆತಂಕ ಕೂಡ ಸೃಷ್ಟಿಯಾಗಿದ್ದು ಮತ್ತು ಇದೊಂದು ತುಂಬಾ ಪ್ರವಾಸಿಗರ ಹಾಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇಸಿಗೆ ಸಮಯದಲ್ಲಿ ಮತ್ತು ಮೇ ತಿಂಗಳ ಆರಂಭದಲ್ಲಿ ಕೂಡ ಈ ಒಂದು ಭಾಗದಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅದೇ ರೀತಿಯಾಗಿ ಈ ಒಂದು ಜಲಪಾತವನ್ನು ಕಣ್ಮಣವನ್ನು ಸೆಳೆಯಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಬೇರೆ ಬೇರೆ ಭಾಗದಿಂದಲೂ ಕೂಡ ಬರ್ತಾರೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಜಲಪಾತದ ಈಗ ಅಂದರೆ ತುಂಬಾ ರಭಸವಾಗಿ ಹರಿಯುತ್ತಿರುವಂಥದ್ದು ಮತ್ತು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಭಾಗದ ಜನರು ಕೂಡ ಈ ಪ್ರವಾಸಿಗರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸದ್ಯ ನಮ್ಮ ಜೊತೆ ಇಲ್ಲಿಯ ಸ್ಥಳೀಯರೊಬ್ಬರು ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಈಗ ತುಂಬಾ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವಂಥದ್ದು, ನೀವು ಏನು ಹೇಳ್ತೀರಾ ಪ್ರವಾಸಿಗರಿಗೆ ಅಂತ ಹೇಳಿ? ಇವತ್ತು ಸ್ವಲ್ಪ ಬೆಳಗ್ಗಿನ ಹೊತ್ತು ಮಳೆ ಕಮ್ಮಿ ಆಗಿದೆ. ಆದರೆ ನಿನ್ನೆ ಬರುವಾಗ ರೋಡಿನ ತನಕ ನೀರಿತ್ತು. ಇಲ್ಲಿ ನಮ್ಮದು ಫೆಬ್ರವರಿ ಮಾರ್ಚ್ ತನಕ ನೀರು ಒಳ್ಳೆಯಾಗಿ ಹರಿತಿರ್ತದೆ. ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಇವತ್ತು ನಿನ್ನೆ ಶಾಲೆ ಕಾಲೇಜುಗಳ ರಜೆ ಕೊಟ್ಟ ಕಾರಣ ಮಕ್ಕಳು ಶಾಲೆಗೆ ಹೋಗುವವರು ಕಾಲೇಜಿಗೆ ಹೋಗುವವರು ಮನೆಯಲ್ಲಿದ್ದಾರೆ. ಇಲ್ಲದಿದ್ದರೆ ಅವರು ಶಾಲೆಗೆ ಬಂಕ್ ಹೊಡೆದು ಕಾಲೇಜಿಗೆ ಬಂಕ್ ಹೊಡೆದು ಇಲ್ಲಿ ಬಂದು ಅವರ ತುಂಟಾಟ ಎಲ್ಲ ಮಾಡ್ತಿದ್ದರು. ಯಾಕಂದರೆ ಇಲ್ಲಿ ದುರ್ಗ ಪಂಚಾಯತಿನ ನಮ್ಮ ಮಹೇಶ್ ರಾವ್ ಮತ್ತು ಇಲ್ಲಿನ ನಮ್ಮದು ಮರಾಠಿ ನಾಯಕರವರೊಂದು ತಂಡ ಇದೆ ಇಲ್ಲಿ, ಅಂಬಾಭವಾನಿ ಗ್ರೂಪ್. ಅವ್ರು ಬಂದು ಇಲ್ಲಿ ನಿಂತು ಅವ್ರು ಬಂದವರನ್ನೆಲ್ಲ ನೀವು ಇಳಿಬೇಡಿ ಅಂತ ಅವರು ರಕ್ಷಕ ಕೆಲಸವನ್ನು ಮಾಡ್ತಿದ್ರು. ಮುಖ್ಯವಾಗಿ ಏನಂದರೆ ಈಗ ಇಲ್ಲಿ ಮಳೆ ಇಲ್ಲ, ಜನರು ಏನಂತ ಮಳೆ ಇಲ್ಲ, ಉಡುಪಿಯಲ್ಲಿ ಮಳೆ ಇಲ್ಲ, ಕಾರ್ಕಳದ ಮಳೆ ಇಲ್ಲ ಅಂತ ಕೆಳಗೆ ಹೋಗಿ ನಿಲ್ತಾರೆ. ಆದರೆ ಪಶ್ಚಿಮ ಘಟ್ಟ ಇದು ಸ್ವರ್ಣ ನದಿ, ನಮ್ಮದು ಉಡುಪಿಗೆ ನೀರು ಉಣಿಸುವ ಜೀವ ನದಿ ಅಂದರೆ ಇದೆ ಸ್ವರ್ಣ ನದಿ. ಪಶ್ಚಿಮ ಘಟ್ಟ ನಮ್ಮ ಮಾಳದಿಂದ ಹುಟ್ಟಿ ನಮ್ಮ ಕುದುರೆಮುಖದಿಂದ ಆ ಭಾಗದಿಂದ ಹರಿದು ಇಲ್ಲಿ ಬಂದು ಸೇರುವಂಥದ್ದು. ಆದರೆ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಾ ಉಂಟು. ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಕಾರಣ ಇಲ್ಲಿ ನೀವು ಮಳೆ ಇಲ್ಲ ಅಂತ ನೀವು ಇಳಿದ್ರೆ ಯಾವಾಗ ಅದರ ನೆರೆ ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ಯಾರೂ ಸಹ ಈ ಒಂದು 4-5 ದಿವಸ ಈ ಸೈಕ್ಲೋನ್ನ ಹವಾಮಾನ ಇಲಾಖೆ ಸೈಕ್ಲೋನ್ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ. ಯಾರು ಸಹ ಇಲ್ಲಿಗೆ ಬರಬೇಡಿ ಅಂತ ನಾವು ದುರ್ಗಾ ಪಂಚಾಯತ್ ತೆಳ್ಳಾರಿನ ಗ್ರಾಮಸ್ಥರಾಗಿ ನಿಮ್ಮ ಹತ್ರ ನಾವು ಮನವಿ ಮಾಡ್ತಿದ್ದೇವೆ. ದಯವಿಟ್ಟು ಯಾರು ಬರಬೇಡಿ. ಬರಲಿಕ್ಕಿದ್ರೆ ರೋಡಲ್ಲಿ ನಿಂತು ನೋಡ್ಕೊಳ್ಳಿ, ಇಲ್ಲಿ ಬರಬೇಡಿ. ಮತ್ತು ನೆರೆ ಇಳಿಕೆ ಆದಮೇಲೆ ಬನ್ನಿ. ಬಂದ ಮೇಲೆ ಇಲ್ಲಿ ದಯವಿಟ್ಟು ಕಸ ಪ್ಲಾಸ್ಟಿಕ್ ಎಂದು ಎಸೆಯಬೇಡಿ. ದಯವಿಟ್ಟು ನದಿಯ ಪಾವಿತ್ರ್ಯತೆಯನ್ನು ಸಹ ಕಾಪಾಡಿ ಅಂತ ನಾವು ಮನವಿ ಮಾಡ್ತಿದ್ದೇವೆ. ಧನ್ಯವಾದಗಳು. ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು. ತುಂಬಾ ಪ್ರವಾಸಿಗರಿಗೆ ತುಂಬಾ ಹಾಟ್ ಫೇವ್ರೇಟ್ ಆಗಿರುವಂಥ ಈ ಒಂದು ಜಲಪಾತ ಏನಿದೆ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿಗೆ ಪ್ರವಾಸವನ್ನು ಕೈಗೊಳ್ಳುವಂಥ ಪ್ರವಾಸಿಗರು ಈ ಒಂದು ಸಮಯದಲ್ಲಿ ಇಲ್ಲಿಗೆ ಬರಲು ಪ್ರವಾಸವನ್ನು ಕೈಗೊಳ್ಳಬೇಡಿ ಅನ್ನುವ ಮನವರಿಕೆಯನ್ನು ಕೂಡ ಇಲ್ಲಿಯ ಸ್ಥಳೀಯರು ಮಾಡಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.